ಏನು ಇಂತೆ ಪಕ್ಕುಟ ಹೋರಾಟ ಮಾಡ್ತೀನಿ. ಈ ದೇಶ ಸಂವಿಧಾನ ತಾಕತ್ತು ನಮ್ಮ ಮನೆ ಮಕ್ಕಳ ತಾಕತ್ತೇನು ಅಂತ ತೋರಿಸ್ತೀನಿ. ಸೋಲೋದೇ ಇಲ್ಲ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಏನು ಒಬ್ಬ ಹೋರಾಟಗಾರ ಮನಸ್ಸು ಮಾಡಿದ್ರೆ ನಮ್ಮ ಏನು ಅಂಬೇಡ್ಕರ್ ಬರೆದಿರೋ ಸಂವಿಧಾನ, ನಾವು ಸಂವಿಧಾನವನ್ನು ಹೇಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ಒಬ್ಬ ಮಹಿಳೆ ಏನು ನಮ್ಮ ಹಿಂದಿನ ಕಾಲದಿಂದ ಮತ್ತು ಈಗಿನ ಕೆಲವೊಂದು ನೈಜ ಘಟನೆ ಇದೆ. ಏನು ಹಿಂದಿನ ಕಾಲ 40 ವರ್ಷ 30 ವರ್ಷದಲ್ಲ, ಈ ಕೆಲವು ಹಳ್ಳಿಗಳಲ್ಲಿ ಈಗಲೂ ಕೆಲವು ಉತ್ತರ ಕರ್ನಾಟಕದಲ್ಲಿ ಒಂದು ಕಥೆನೇ ಇದನ್ನು ನೈಜ ಘಟನೆಯಾಗಿ ಸಂದೇಶರು ಹೋರಾಟ ಮಾಡಿ ಏನು ಒಬ್ಬ ಮಹಿಳೆ ತುಳಿತ ಆಗಿರೋ ಒಬ್ಬ ದಲಿತ ಮಹಿಳೆನ ಮುಂದೆ ಏನು ಒಬ್ಬ ಪಂಚಾಯಿತಿ ಅಧ್ಯಕ್ಷ ಆಗೋ ಮುಖಾಂತರ ಒಬ್ಬ ದಿಟ್ಟ ಹೋರಾಟ ಮಾಡಿ ಈ ನೈಜ ಘಟನೆಯನ್ನು ಜೈ ಭೀಮ್. 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 ನಮ್ಮ ಗೌರಿಬಿದನೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತವಾದಂತಹ ಕನ್ನಡ ಒಂದು ಚಲನಚಿತ್ರ ರಿಲೀಸ್ ಆಗಿದೆ ಗೌರಿಬಿದನೂರು ಶಂಕರ್ ಟಾಕೀಸಲ್ಲಿ. ದಯವಿಟ್ಟು ಪ್ರತಿಯೊಂದು ಹೆಣ್ಣುಮಕ್ಕಳು ಮತ್ತು ಪ್ರತಿಯೊಂದು ಸಮುದಾಯದ ಎಲ್ಲ ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಒಂದು ದಯವಿಟ್ಟು ನೋಡಬೇಕು. ತುಂಬ ಒಂದು ಮೆಸೇಜ್, ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಷ್ಟೋ ಸಿನಿಮಾಗಳು ಸಮಾಜದಲ್ಲಿ ಹುಡುಗಿ ಕೆಡುವಂಥ ಸಿನಿಮಾಗಳು ಬರ್ತಿದೆ, ಯುವಕರು ಕೆಡುವಂಥ ಸಿನಿಮಾಗಳು ಬರ್ತಾ ಇದೆ. ಆದರೆ ಈ ಒಂದು ಮೊದಲನೇ ಒಂದು ಸಿನಿಮಾ ಅಂದರೆ ಯಾವುದೇ ಒಂದು ವಿದ್ಯಾರ್ಥಿ ಕೆಡಬಾರ್ದು ಅನ್ನೋದಕ್ಕೆ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಂದೇಶಣ್ಣನವರು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸಮುದಾಯದ ಮುಖಂಡರು ಹಾಗೂ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಒಂದು ಚಲನಚಿತ್ರ ನೋಡಬೇಕು. ನಿಮ್ಮ ಕುಟುಂಬದ ಸಮೇತ ಬಂದು ಈ ಒಂದು ಚಿತ್ರ ನೋಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ನಾನು ಸಿನಿಮಾ ನೋಡಿ 20 ವರ್ಷ ಆಗಿತ್ತು. ಇವತ್ತು ಈ ಸಿನಿಮಾಗೆ ಬಂದಾಗ ನಮ್ಮ ದಲಿತರು ಏನು ಒಂದು 30-40 ವರ್ಷ ಪಟ್ಟಿರುವಂಥ ಆ ಘಟನೆಗಳು, ಆ ಕಷ್ಟಗಳು, ನಮಗೆ ಬೇಸಿಕ್ ಊಟ ಅವಾಗ 40 ವರ್ಷ ಊಟ, 40 ವರ್ಷ ಹಿಂದ್ಗಡೆ ಊಟ ಮಾಂಸ ಇತ್ತು. ಸೊ ಅದು ನೈಜ ಒಂದು ಗುಂಪು ಕಟ್ಕೊಂಡು ಬರೇ ಒಂದು ಸಂಪ್ರದಾಯ ಅಂತ ತಿಳ್ಕೊಂಡು ಜೈ ಭೀಮ್ ಅನ್ನೋದಲ್ಲ ಲೆಕ್ಕ. ಈ ಸಿನಿಮಾ ಬಂದು ನೋಡ್ರಿ, ದೈ ರೂರಲ್. ಈ ಸಿನಿಮಾ ರಿಯಲ್ ಹೀರೋ, ಇದು ನೈಜ ಘಟನೆ, ನಡೆದಿರೋ ಘಟನೆಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಹೆಣ್ಣುಮಕ್ಕಳು ನಾವು ಹೆಂಗಿರಬೇಕು, ಹೆಂಗಿದು ಮಾಡಬೇಕು, ಅಂಬೇಡ್ಕರ್ ಅಂದರೆ ಏನು ಅಂತ ಈ ಸಿನಿಮಾದಲ್ಲಿ ನಮ್ಗೆ ತೋರಿಸಿದ್ದಾರೆ. ನಮ್ಮ ಅಣ್ಣ ಸಂದೀಪ್ ಅವ್ರಿಗೆ ತುಂಬ ಧನ್ಯವಾದಗಳು ಇಂಥ ಸಿನಿಮಾ ತೋರಿಸಿದ್ದಕ್ಕೆ. ಮತ್ತೆ ಇಂಥ ಸಿನಿಮಾಗಳು ತೋರಿಸ್ಬೇಕು ಅಂತ ಸಂದೇಶ ಅನ್ನೋರು ಪದೇ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ತುಂಬ ನಮ್ಗೆ ಅಚ್ಚುಮೆಚ್ಚಾದ ಸಿನಿಮಾ.